ಬರ್ರಿ ಬರ್ರಿ ಹುಡುಗರು ಬೆಳಗ್ಗೆ ಎಲ್ಲ 8 ಗಂಟೆ ಪ್ರೋಗ್ರಾಮ್ ಅಲ್ಲಿ ಇರ್ಬೇಕಲ್ಲ. ಇದು ಯಾರ ಮನೆ ಇದೆ? ನಾಗರಾಜ್ ಅವ್ರ ಮನೆನಾ? ಆ ದುಡ್ಡಿನ ಕಟ್ಟೆಲ್ಲ ಒಳಗೆ ಇಟ್ಬರ್ರಿ. ಇವತ್ತು ಗ್ರಾಮ ವಾಸ್ತವ್ಯ ಮಾಡ್ತಾ ಇದೀವಿ. ಅನಂತಪುರ ಸಿವಿಲ್ ಇನ್ಸ್ಪೆಕ್ಟರ್ ಗೊತ್ತಾಯ್ತಲ್ಲ, ಅನಂತಪುರ ಸಿವಿಲ್ ಇನ್ಸ್ಪೆಕ್ಟರ್. ಇವತ್ತು ಇಲ್ಲಿ ಗ್ರಾಮ ವಾಸ್ತವ್ಯ ಮಾಡ್ತಾ ಇದೀವಿ. ಏನು ಊರಿನ ಕುಂದು ಕೊರತೆ ಎಲ್ಲ ಸ್ವಲ್ಪ ನಮಸ್ತೆ ಊರಿಂದ ಕುಂದು ಕೊರತೆ ಇದ್ದರೆ ಆಮೇಲೆ ಸ್ವಲ್ಪ ಕಾನೂನಾತ್ಮಕ ವಿಷಯಗಳನ್ನೆಲ್ಲ ಡಿಸ್ಕಷನ್ ಮಾಡಿ ಮಾಡೋಣ. ನಾಳೆ ಬೆಳಗ್ಗೆ ಒಂದು 8 ಗಂಟೆಗೆ ಒಂದು ಪ್ರೋಗ್ರಾಮ್ ಹಾಕ್ಕೊಂಡಿದ್ದೀವಿ. ಬೆಳಗ್ಗೆ 8 ಗಂಟೆಯಿಂದ ಬೇಗ ಒಂದು 9-9 ಕಾಲಿ ಮುಗಿಸ್ಕೊಡ್ತೀವಿ. ಯಾಕಂದರೆ ಎಲ್ಲ ರೈತಾಪಿ ವರ್ಗ ಕೆಲಸಕ್ಕೆ ಹೋಗಬೇಕು ಅಂತ. ಬೆಳಗ್ಗೆನೇ 1 ಗಂಟೆ ಮಾತಾಡೋಣ ಅಂತೇಳಿ ಸ್ವಲ್ಪ ಕ್ಯಾಂಪಲ್ಲೂ ಎಲ್ಲ ಕೇಸ್ ರಿಪೋರ್ಟ್ ಆಗ್ತಾ ಇದ್ವು. ಅದಕ್ಕೆ ಇವತ್ತು ಗ್ರಾಮ ವಾಸ್ತವ್ಯ ಮಾಡಿಬಿಟ್ಟು ಎಲ್ಲರಿಗೂ ಒಂದು ಸ್ವಲ್ಪ ಕಾನೂನು ಅರಿವು ಮೂಡಿಸೋಣ, ಹಾಗೆ ಕುಂದು ಕೊರತೆ ಕೇಳೋಣ ಅಂತ ಬಂದಿದ್ದೀವಿ. ರಾತ್ರಿ ಇಲ್ಲೇ ಶಾಲೆ ಆಯ್ಕೆ ಮಾಡ್ತೀವಿ ವಾಸ್ತವ್ಯದಿಂದ. ಏನಾರು ಇದ್ದರೆ ಬಂದು ಇದು ಮಾಡ್ಬೋದು, ಆಯಿತಾ? ಹೇಳ್ಬೋದು. ಒಳ ಹೋಗ್ತಾ ಇದ್ದೀವಿ. ಬನ್ನಿ ಎರಡು ಮನೆ ಬನ್ನಿ. ನಿಮ್ಮೂರಲ್ಲಿ ಇವತ್ತು ಗ್ರಾಮ ವಾಸ್ತವ್ಯ ಮಾಡ್ತಾ ಇದೀವಿ ನಾವು. ಅನಂತಪುರ ಸಿವಿಲ್ ಇನ್ಸ್ಪೆಕ್ಟರ್ ನಾನು. ಇಲ್ಲೇ ಸ್ಕೂಲಲ್ಲೇ ಆಯ್ಕೆ ಆಗ್ತೀವಿ. ಆ್ಯಂಡ್ ನಾಳೆ ಬೆಳಗ್ಗೆ 8 ಗಂಟೆಗೆ ಒಂದು ಪ್ರೋಗ್ರಾಮ್ ಇದೆ. ಏನು ಕುಂದು ಕೊರತೆ ಸಭೆ ಮತ್ತು ಕಾನೂನಾತ್ಮಕ ಕೆಲವೊಂದು ವಿಷಯಗಳನ್ನು ತಿಳಿಸೋದು ಅಂತ. ಬೇಗ ಮುಗಿಸ್ಕೊಡ್ತೀವಿ. 8ರಿಂದ ಒಂದು 9-9 ತನಕ ಎಲ್ಲರೂ ಬರಬೇಕು. ಮಕ್ಕಳು ಬರ್ಬೇಕಾಯ್ತಾ? ಏನು ಓದ್ತಿದ್ಯಮ್ಮ? ಎಂತ? ಎಲ್ಲಿ ಸ್ಕೂಲು? ಬರೂರಾ? ನೀನು ಎಷ್ಟು ಕ್ಲಾಸ್ ಓದ್ತಿದ್ಯಮ್ಮ? 9. ಎಲ್ಲಿ? ಬರೂರಾ? ನೀವು ಬರೂರು? ಎಲ್ಲ ಬರೂರು ಅಲ್ಲಿಗೆ ಹೋಗ್ತೀರಾ? ಚೆನ್ನಾಗಿ ಸ್ಟಡಿ ಮಾಡ್ತಿದ್ದೀರಾ? ನಾಳೆ ಬನ್ನಿ ಬೆಳಗ್ಗೆ, ಆಯ್ತಾ? ನಿಮ್ಮ ಬಗ್ಗೆ ಮಕ್ಕಳ ಬಗ್ಗೆ ವೆರಿ ಇಂಪಾರ್ಟೆಂಟ್ ಕಾರ್ಯಕ್ರಮ ಇಟ್ಕೊಂಡು ಎಲ್ಲರೂ ಬರ್ತಾರೆ. ಬರೋದಾ? ಆರಾಮಿದ್ದೀರಾ? ಮತ್ತೆ ತಗೋಬರ ಆರಾಮಿದಿಲ್ಲ? ಇದೆಲ್ಲ ನಿಮಗೆ ಆಲ್ರೆಡಿ ಗೊತ್ತಿದೆ. ಇವತ್ತು ಬಂದು ಗ್ರಾಮ ವಾಸ್ತವ್ಯ ಮಾಡ್ತೀವಿ. ಅಮ್ಮ, ನಾವು ಇವತ್ತು ಗ್ರಾಮ ವಾಸ್ತವ್ಯ ಮಾಡೋಕ್ಕಂತ ಬಂದಿದ್ದೀವಿ ನಿಮ್ಮೂರಿಗೆ, ಆಯ್ತಾ? ಇಲ್ಲಿ ಬಂದು ಸ್ವಲ್ಪ ಕುಂದುಕೊರತೆ ಸಭೆ ಎಲ್ಲ ಮಾಡಿಬಿಟ್ಟು ಇಲ್ಲೇ ಕೇಳೋಣ ಅಂತ. ಸ್ವಲ್ಪ ಪೊಲೀಸ್ನವ್ರು ಬಂದು ಕೇಳಿದ್ರೆ ಕೆಲವೊಂದು ಸಮಸ್ಯೆಗಳಿದ್ರೆ ಹೇಳ್ಕೊಂತಾರೆ ಅಂತ. ಮತ್ತು ಹಾಗೆ ಕಾನೂನಿನ ತಿಳುವಳಿಕೆನೂ ಸ್ವಲ್ಪ ಕೊಡಬೇಕು ಅಂತೇಳಿ. ಈಗ ನಮ್ಮ ಕ್ಯಾಂಪಲ್ಲೆಲ್ಲ ಕೆಲವೊಂದು ಕೇಸ್ಗಳೆಲ್ಲ ರಿಪೋರ್ಟ್ ಆಗಿತ್ತು. ಅದಕ್ಕೆ ಅವ್ರಿಗೆ ಸ್ವಲ್ಪ ಕಾನೂನು ತಿಳುವಳಿಕೆ ಕೊಡಬೇಕು ಅಂತ ಬಂದಿದ್ದೀವಿ. ಏನೇ ಸಮಸ್ಯೆಗಳಿದ್ರು ಹೇಳ್ಕೋಬಹುದು. ಬೆಳಗ್ಗೆ 8 ಗಂಟೆಗೆ ಇದು ಶಾಲೆ ಹತ್ರನೇ ಒಂದು ಸಭೆ ಮಾಡ್ತಾ ಇದ್ದೀವಿ. ಕಡೆ ಕಾನೂನು ನಾವು ನಿನ್ನೆನೂ ಬಂದಾಗ ಗ್ರಾಮಸ್ಥರೊಂದಿಗೆ ಮುಖಂಡರೊಂದಿಗೆ ಎಲ್ಲ ಚರ್ಚೆ ಮಾಡಿದ್ವಿ. ಚರ್ಚೆ ಮಾಡಿದಾಗ ಎಲ್ಲರೂ ಹೇಳ್ತಿರೋದು ಒಂದೇ, ಕ್ಯಾಂಪಲ್ಲಿ ಸರ್ ಅವರಿಗೆ ಅವೇರ್ನೆಸ್ ಇಲ್ಲ, ಅವ್ರಿಗೆ ಗೊತ್ತಿಲ್ಲ ಸರ್, ಅವರಿಗೆ ಕಾನೂನಲ್ಲಿ ತೊಡಕಿದೆ ಅಂತಾನೆ ಗೊತ್ತಿಲ್ಲ. ನಮಗೆ ಊರಲ್ಲಿ ಗೊತ್ತು, ಬಟ್ ಅಲ್ಲಿ ಕ್ಯಾಂಪಲ್ಲಿ ಗೊತ್ತಿಲ್ಲ. ಹಂಗಾಗಿ ಈ ಘಟನೆಗಳಾಗ್ತಾ ಇದಾವೆ. ಸೊ ಅದಕ್ಕೆ ನಾನು ಎಸ್ಪೆಷಲಿ ಇವತ್ತು ಕ್ಯಾಂಪ್ನವ್ರಿಗೆ ಕರೆಸ್ಬಿಟ್ಟು ಹೇಳ್ತಾ ಇರೋದು, ಒಂದು ನೆನ್ಪಿಟ್ಕೊಳ್ಳಿ, 18 ವರ್ಷದ ಒಳಗಿನ ಗಂಡು ಮಕ್ಕಳಾಗ್ಲಿ ಅಥವಾ ಹೆಣ್ಣು ಮಕ್ಕಳಾಗ್ಲಿ ಕಾನೂನಿನ ಅಡಿಯಲ್ಲಿ ಮಗು ಅಂತ ಕರೆಸ್ಕೊಳ್ತದೆ. 17 ವರ್ಷ ಆಗಿ 18 ವರ್ಷಕ್ಕೆ ಒಂದು ದಿನ ಕಡಿಮೆ ಇದ್ರೂ ಕೂಡ ಮಗು ಅಂತ ಕರಿತೀವಿ. ಚೈಲ್ಡ್ ಒಂದೇ ಡೆಫಿನೇಷನ್ ಇರೋದು, ಒಂದೇ ನೇಮ್ ಇರೋದು, ಒಂದೇ ವರ್ಡ್ ಇರೋದು ಮಗು. ಆ ಮಗುವಿನ ಜೊತೆ ಯಾವುದೇ ಹಲ್ಲೆ ಆದ್ರೆ, ಲೈಂಗಿಕ ಹಲ್ಲೆ ಆಗಿರ್ಬೋದು, ಮಗುಗೆ ತೊಂದರೆ ಆದ್ರೆ, ಈವನ್ ಬ್ಯಾಡ್ ಟಚ್ ಅಂದ್ರೆ ಕೆಟ್ಟ ದೃಷ್ಟಿಯಿಂದ ಆ ಮಗುನ ಮುಟ್ಟೋದು ಕೂಡ ತಪ್ಪು ಕಾನೂನಾತ್ಮಕವಾಗಿ. ಪೋಕ್ಸೋ ಆಕ್ಟ್ ನ ರೀತ್ಯ ಕಠಿಣ ಕಾರಾಗೃಹ ಶಿಕ್ಷೆಗಳಿದಾವೆ. ಸೀಕ್ರೆಟ್ ಆಗಿ ಉಳ್ಕೊಂಡಿಲ್ಲ. ನಾವು ಎಷ್ಟು ಅದನ್ನ ಮಕ್ಕಳಿಂದ ತಪ್ಪಿಸ್ತೀವಿ, ಅದನ್ನ ಶಿಕ್ಷಣ ಕೊಡಲ್ಲ, ಅಷ್ಟು ಅವರು ಹಲ್ಲೆಗೊಳಗಾಗೋ ಚಾನ್ಸಸ್ ಇರುತ್ತೆ. ಆ ಶಿಕ್ಷಣ ಮಕ್ಕಳಿಗೆ ಕೊಡ್ಲೇಬೇಕು, ಓಪನ್ ಅಪ್ ಆಗ್ಲೇಬೇಕು. ಪೇರೆಂಟ್ಸ್ ಹೇಳಕ್ಕಾಗಲಿದ್ರು ಟೀಚರ್ಸ್ ಯಾರು ಹೇಳ್ಬೇಕು, ಅಂಗನವಾಡಿ ಕಾರ್ಯಕರ್ತರು ಹೇಳ್ಬೇಕು, ಇಲ್ಲ ಆರೋಗ್ಯ ಕಾರ್ಯಕರ್ತರು ಹೇಳ್ಬೇಕು. ಯಾರೋ ಒಬ್ರು ಅವರಿಗೆ ಆ ಟೀಚಿಂಗ್ ಕೊಡ್ಲೇಬೇಕು. ಆ ಮಕ್ಕಳಿಗೆ ಅದನ್ನ ಹೇಳ್ಕೊಡ್ಲೇಬೇಕು. ನೀವು ಯಾವ ಕಾರಣಕ್ಕೂ ಹಲ್ಲೆಗೆ ಒಳಗಾಗಬೇಡಿ. ಯಾಕಂದ್ರೆ ಅವರ ಒಂದು ಬಾಲ್ಯ ತುಂಬಾ ಚೆನ್ನಾಗಿರ್ಬೇಕು. ಅವಾಗ ಅವರ ಮುಂದಿನ ಜೀವನ ಕೂಡ ಚೆನ್ನಾಗಿರುತ್ತೆ. ಓದು ಬಿಟ್ರೆ ಬೇರೆ ಏನೂ ಇಲ್ಲ, ಚೆನ್ನಾಗಿ ಓದ್ಕೋಬೇಕು ಅಂತ. ಹಾಗೆ ಪೋಕ್ಸೋ ಪ್ರಕರಣ ನಾವು ಅನಲೈಸ್ ಮಾಡಿದಾಗ ಹೋದ ವರ್ಷ 2025ರ ಡಾಟಾ ಹಾಗೂ ಈ ಹಿಂದಿನ ಡಾಟಾಗಳನ್ನ ನೋಡಿದಾಗ, ಹಾಗಾದ್ರೆ ವಲ್ನರೇಬಲ್ ಕ್ಯಾಟಗರಿ ಅಂತಾರೆ, ಅಂದ್ರೆ ಯಾವ ಮಕ್ಕಳು ತುತ್ತಾಗ್ತಾ ಇದ್ದಾರೆ ಆ ಮಕ್ಕಳ ಮೇಲೆ ನಾವು ಜಾಸ್ತಿ ಗಮನ ಕೊಡಬೇಕು ಅನ್ನೋದು ನಮ್ಮ ಎಲ್ಲಾ ಇಲಾಖೆಗಳ ಕರ್ತವ್ಯ ಆಗಿದೆ. ಸೊ ಹಾಗಾದ್ರೆ ಯಾವ ಮಕ್ಕಳು ತುತ್ತಾಗ್ತಿದ್ದಾರೆ ಅಂದ್ರೆ, ಇದರಲ್ಲಿ ನಾವು ಕ್ಯಾಟಗರೈಸೇಷನ್ ಮಾಡಿದಾಗ ನೋಡಿದಾಗ ಅತಿ ಹೆಚ್ಚು ಮಕ್ಕಳು ಬಡ ಸ್ತರದಲ್ಲಿ, ಅಂದ್ರೆ BPL ಏನು ಬಡತನ ರೇಖೆಗಿಂತ ಕೆಳಗಿದ್ದಾರೆ, ಆ ಫ್ಯಾಮಿಲಿಯ ಮಕ್ಕಳುಗಳು ಜಾಸ್ತಿ ತುತ್ತಾಗ್ತಾ ಇದ್ದಾರೆ. ಯಾಕಂದ್ರೆ ಅವರ ಆ ಏನು
BPL ರೇಖೆಗಿಂತ ಕಡಿಮೆ ಇದ್ದಾರೆ, ಆ ಪೇರೆಂಟ್ಸ್ಗಳು ಮಕ್ಕಳ ಮೇಲೆ ಅಷ್ಟು ಗಮನ ಕೊಡೋಕೆ ಆಗ್ತಾ ಇಲ್ಲ. ಎರಡನೇದಾಗಿ ಸಿಂಗಲ್ ಪೇರೆಂಟ್, ತಂದೆ ತಾಯಿಯಲ್ಲಿ ತಂದೆ ಮಾತ್ರ ಇರೋದು ಅಥವಾ ತಾಯಿ ಮಾತ್ರ ಇರೋದು, ಡಿವೋರ್ಸ್ ಆಗಿರೋದು ಅಥವಾ ಬೇರೆ ಯಾವುದೋ ಕಾರಣದಿಂದ ಇಲ್ಲದೆ ಇರೋದು, ಅಂದ್ರೆ ಮಗು ಜೊತೆಗೆ ತಾಯಿ ಮಾತ್ರ ಇದ್ದಾರೆ ಅಥವಾ ಮಗು ಜೊತೆ ತಂದೆ ಮಾತ್ರ ಇದ್ದಾರೆ, ಅದು ಸಿಂಗಲ್ ಪೇರೆಂಟ್ ಅಂತ ಹೇಳ್ತೀವಿ. ಅಲ್ಲಿ ಮಕ್ಕಳು ಸ್ವಲ್ಪ ಕಂಟ್ರೋಲ್ ತಪ್ತಾರೆ. ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೀವಿ. ಇದರ ಮುಖ್ಯ ಉದ್ದೇಶ ತಮಗೆಲ್ಲರಿಗೂ ತಿಳಿದಿರದಂತೆ ಕಳೆದ ವರ್ಷ 2025ರಲ್ಲಿ ರಾಜ್ಯದಲ್ಲೇ ಅತಿ ಹೆಚ್ಚು ಪೋಕ್ಸೋ